ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ವೈದ್ಯೋ ನಾರಾಯಣ ಹರಿ ಅಲ್ಲ, ವೈದ್ಯೋ ಎಣ್ಣೆ ಪಾಠ್ಯ ಕತೆ. ಮೈಸೂರಿನಲ್ಲಿ ಡ್ಯೂಟಿ ಟೈಮ್ನಲ್ಲೇ ಕಿಕ್ಕೇರಿಸಿಕೊಂಡು ಡಾಕ್ಟರ್ ರಂಪಾಟ ಮಾಡಿರುವಂತ ಸ್ಟೋರಿ. ನಾವು ವೈದ್ಯರನ್ನ ದೇವರು ಅಂತೀವಿ, ಆದ್ರೆ ಈತ ಎಣ್ಣೆ ಪಾರ್ಟಿ ಮಾಡಿಕೊಂಡು ಅಮಲೇರಿಸಿಕೊಂಡು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ. ನೋಡಿ, ಈತನ ಅವಾಂತರಗಳು ಒಂದೆರಡಲ್ಲ. ಮೆಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ಡಾಕ್ಟರ್ ಗಲಾಟೆ ಮಾಡಿಕೊಂಡಿರೋದು. ಆಸ್ಪತ್ರೆಯಲ್ಲೇ ಸಿಗರೇಟ್ ಸೇತಾನೆ ಡಾಕ್ಟರ್ ಅನಿಲ್ ಕುಮಾರ್. ಎಣ್ಣೆ ಮತ್ತಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹೆಂಗ್ ಬೇಕಂಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ. ಆಸ್ಪತ್ರೆ ಮಹಿಳಾ ಸಿಬ್ಬಂದಿಗೆ ಪ್ರತಿನಿತ್ಯ ಮೆಸೇಜ್ ಕಾಲ್ ಮಾಡಿ ಕಿರುಕುಳ ಕೊಡ್ತಿದ್ದಾನಂತೆ. ಡಾಕ್ಟರ್ ಕುಡಿದ ಅಮಲಿನಲ್ಲಿ ರಂಪಾಟ ಮಾಡಿದ ದೃಶ್ಯ ಸೆರೆ ಹಿಡಿದಿದ್ದಾರೆ. ಹುಡುಕ ಡಾಕ್ಟರ್ಗೆ ಹಿಗ್ಗಾಮುಗ್ಗ ಹೊಡೆದು ಕಿಕ್ಕಿಳಿಸಿದ್ದಾರೆ ಜನರು. ಗಾಡಿ ಎಲ್ಲ ತಕೋದೆ ಅಲ್ಲಿ ನೋಡ, ಅಲ್ಲಿ ಸಿಗರೇಟ್ ಕೊಂಡು ನಂಗೊಂದ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಡಾಕ್ಟರ್ ಈ ರೀತಿಯಾಗಿ ಕುಡ್ಕೊಂಡು ಬರ್ತಾರೆ ಅಂದ್ರೆ ಆಸ್ಪತ್ರೆಯ ಡೀನ್ ಆಗ್ಲಿ, THO ಆಗ್ಲಿ, DHO ಆಗ್ಲಿ ಏನ್ ಮಾಡ್ತಿದ್ದಾರೆ? ಕಣ್ಮುಚ್ಚಿ ಕೂತಿದಾರ ಅಂತ? ಇವರ ಮೈಸೂರು ತಾಲೂಕಿನ ಮೆಲ್ಲಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು. ಇಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅಂತ ಹೇಳಿ ಹಲವು ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ. ಅದು ಈತನ ನಡವಳಿಕೆಯಿಂದ ಬೇಸತ್ತಂತಹ ಅಲ್ಲಿದ್ದಂತಹ ಏನು ಕೆಳ ಹಂತದ ಸಿಬ್ಬಂದಿ ಇದೀಗ ಮೈಸೂರಿನ ಜಿಲ್ಲೆಯ DHO ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗದೆ ಇರೋದು ಸ್ಥಳೀಯರ ಆಕ್ಷೇಪ ಮತ್ತೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆ ಮೊನ್ನೆಯಷ್ಟೇ ಡಾಕ್ಟರ್ ಮೈಸೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಆ ಒಂದು ಆರೋಗ್ಯ ಕೇಂದ್ರದ ಒಳಭಾಗದಲ್ಲಿಯೇ ಸಿಗರೇಟ್ ಅನ್ನ ಸೇರ್ತಾ ಏನು ಮದ್ಯವನ್ನ ಸೇವಿಸಿ ಸಿಗರೇಟ್ ಅನ್ನ ಸೇರ್ತಾ ಇದ್ದು, ಈ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನ ಪ್ರಶ್ನೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ನಡುವೆ ಏನು ಅವರಿಗೆ ಡಾಕ್ಟರ್ ವೈದ್ಯನಿಗೆ ಹಿಗ್ಗಾಮಗ್ಗ ತರಾಟೆಯನ್ನ ತೆಗೆದುಕೊಂಡು ಆತನಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ದೃಶ್ಯವನ್ನ ಸ್ಥಳೀಯರೇ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಬಹಳವಾಗಿ ಏನು ಮೈಸೂರಿನ ಮೆಲ್ಲಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯನ ಈ ರೀತಿ ನಡವಳಿಕೆಗೆ ಅದನ್ನ ಅಮಾನತು ಮಾಡಬೇಕು ಅಂತೇಳಿ ಇದೀಗ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನ ಕೊಡಬೇಕಾದಂತ ವೈದ್ಯರೇ ಈ ರೀತಿಯಾದಂತ ಅಶ್ಲೀಲವಾಗಿ ಕೆಳ ಹಂತದ ಸಿಬ್ಬಂದಿಗೆ ಜೊತೆಗೆ ನಡ್ಕೊಳ್ಳುವುದು, ಜೊತೆಗೆ ಸ್ಥಳೀಯರ ಜೊತೆಗೂ ಅನುಚಿತವಾಗಿ ವರ್ತನೆಯನ್ನ ಮಾಡೋದು, ಈ ರೀತಿಯಾದಂತಹ ಏನು ಬೇಜವಾಬ್ದಾರಿತನವಾಗಿ ಎಣ್ಣೆ ಮತ್ತೆ ಸಿಗರೇಟ್ ಅನ್ನ ಸೇರ್ತಾ ಮಾಡುವಂತ ಈ ಒಂದು ವರ್ತನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅದನಿಗೆ ಗೂಸನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈತನ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಆದಷ್ಟು ಬೇಗ ಆತನನ್ನ ಅಮಾನತು ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಕಾರಣ ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಸಿಗರೇಟ್ ತೆಗೆದ್ಬಿಟ್ಟು ಇದು ಮಾಡ್ದವ ಯಾರು ನಿಂತ ಜಾಬಲ್ಲಿ ಈಸ್ಕೊಂಡೆ ನಿನ್ ಕೈ ಕೊಟ್ಟೆ. ಇಲ್ಲ ನೀವೊಂದು ಗೌರ್ಮೆಂಟ್ ಎಂಪ್ಲಾಯ್ ಹೆಂಗಿರ್ಬೋದು? ಗೌರ್ಮೆಂಟ್ ಹೆಂಗ ಬೇಡ ಇವೆಲ್ಲ ಎಣ್ಣೆ ದುಡ್ಡ ತಿನ್ಬೇಡ್ರಿ, ಮಾಡ್ಬೇಡ್ರಿ. ಆಮೇಲೆ ನಮ್ಮ ಮಕ್ಕಳು ಹಳ್ಳಿಲಿ ಇರ್ತಾರ ಅಂದ್ಬಿಟ್ಟು ನೀವು ಬಂದ್ಬಿಟ್ಟು ಇದು ಮಾಡ್ತೀರಾ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.